ಮೊದಲನೇದಾಗಿ ಪ್ರಾರಂಭದಲ್ಲಿ ದೇವರಿರಬೇಕು. ಎರಡನೇದು ಪರಿಚರ್ಯದಲ್ಲಿ ದೇವರಿರಬೇಕು. 3 ಪ್ರಯಾಣದಲ್ಲಿ ದೇವರಿರಬೇಕು. 4ನೇದಾಗಿ ಪ್ರಯತ್ನದಲ್ಲಿ ದೇವರಿರಬೇಕು. ಪ್ರತಿದಿನ ನಾವು ಒಂದಲ್ಲ ಒಂದು ಪ್ರಯತ್ನ ಮಾಡ್ತೇವೆ. ಉದ್ಯೋಗ ಪ್ರಯತ್ನ ಮಾಡುವವರು ಉದ್ಯೋಗ ಪ್ರಯತ್ನ ಮಾಡ್ತಾರೆ. ವ್ಯಾಪಾರದ ಪ್ರಯತ್ನ ಮಾಡುವವರು ವ್ಯಾಪಾರದ ಪ್ರಯತ್ನ ಮಾಡ್ತಾರೆ. ವಿದ್ಯಾಭ್ಯಾಸದಲ್ಲಿ ಜಯ ಸಾಧಿಸಬೇಕೆಂದು ಪ್ರಯತ್ನ ಮಾಡುವ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಯತ್ನ ಮಾಡುತ್ತಾರೆ. ಸೇವಕರು ಸಭೆಗೋಸ್ಕರ ಸ್ಥಳ ಕೊಂಡುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಸಭೆ ನಿರ್ಮಿಸಬೇಕೆಂಬ ಪ್ರಯತ್ನ ಮಾಡುತ್ತಾರೆ. ಕೆಲವರು ಮಗಳ ಮದುವೆ ಮಾಡಬೇಕೆಂದು ಪ್ರಯತ್ನ ಮಾಡ್ತಾರೆ. ಮನೆ ನಿರ್ಮಿಸಿಕೊಳ್ಳಬೇಕೆಂದು ಪ್ರಯತ್ನ ಮಾಡ್ತಾರೆ. ಪ್ರತಿಯೊಬ್ಬರೂ ನಮ್ಮಲ್ಲಿ ಪ್ರತಿದಿನ ಒಂದಲ್ಲ ಒಂದು ಪ್ರಯತ್ನ ಮಾಡುವವರಾಗಿದ್ದೇವೆ. ನಾವು ಮಾಡುವಂತಹ ಪ್ರಯತ್ನದಲ್ಲಿ ದೇವರು ಇರಬೇಕು. ಪ್ರಾರಂಭದಲ್ಲಿ ದೇವರಿರಬೇಕು, ಪ್ರಯಾಣದಲ್ಲಿ ದೇವರಿರಬೇಕು, ಪರಿಚರ್ಯದಲ್ಲಿ ದೇವರಿರಬೇಕು, ಪ್ರಯತ್ನದಲ್ಲಿಯೂ ದೇವರಿರಬೇಕು. ನೀವು ಆದಿಕಾಂಡ 11ನೇ ಅಧ್ಯಾಯದಲ್ಲಿ ಜಾಗ್ರತೆಯಿಂದ ನೋಡುವುದಾದರೆ ಅಲ್ಲಿ ನಾವು ಕಾಣುವುದೇನೆಂದರೆ, ಅಲ್ಲಿ ಒಂದು ಗುಂಪಿನ ಜನರು ಕೂಡಿ ಬಂದು ಒಂದು ಗೋಪುರವನ್ನು ನಿರ್ಮಿಸಬೇಕು ಎಂಬ ಪ್ರಯತ್ನ ಮಾಡುತ್ತಾರೆ. ಹಾಗೆ ಅವರು ಗೋಪುರ ನಿರ್ಮಿಸಬೇಕು ಎಂದು ಮಾಡುವ ಪ್ರಯತ್ನದಲ್ಲಿ ದೇವರಿದ್ದಾರಾ ಎನ್ನುವುದು ನನ್ನ ಪ್ರಶ್ನೆ. ದೇವರಿದ್ದಾರಾ? ದೇವರಿಲ್ಲ. ದೇವರ ಉದ್ದೇಶವಾಗಲಿ, ದೇವರ ಚಿತ್ತವಾಗಲಿ, ದೇವರ ಪ್ರಣಾಳಿಕೆಯಾಗಲಿ, ದೇವರ ಪ್ರೆಸೆನ್ಸ್ ಆಗಲಿ ಅವರ ಪ್ರಯತ್ನದಲ್ಲಿದೆಯಾ? ಇರಲಿಲ್ಲ. ಎದಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದಾರೆ, ಎದಕ್ಕೋಸ್ಕರ ಗೋಪುರ ಕಟ್ತಿದ್ದಾರೆ ಎಂದು ನೋಡುವುದಾದರೆ, ಹೆಸರು ಸಂಪಾದಿಸಬೇಕು, ತಮಗೋಸ್ಕರ ಒಂದು ದೊಡ್ಡ ಹೆಸರು ಸಂಪಾದಿಸಬೇಕು ಎಂಬ ಒಂದೇ ಒಂದು ಉದ್ದೇಶದಿಂದ ಅವರು ಆ ಗೋಪುರವನ್ನು ಕಟ್ತಾ ಇದ್ರು. ಈ ದಿನ ಈ ವಾಕ್ಯ ಕೇಳುತ್ತಿರುವ ಸಹೋದರ ಸಹೋದರಿಯರೇ, ಈ ದಿನ ನೀವು ಮಾಡ್ತಿರುವ ಪ್ರಯತ್ನ ಏನಾಗಿದೆ? ಕೆಲವರು ರಾಜಕೀಯವಾಗಿ ಜಯ ಸಾಧಿಸಬೇಕು ಎಂಬ ಪ್ರಯತ್ನ ಮಾಡ್ತಾರೆ. ಇನ್ನು ಕೆಲವರು ತಮ್ಮ ವ್ಯಾಪಾರದಲ್ಲಿ ಲಾಭ ಸಂಪಾದಿಸಬೇಕೆಂದು ತಮ್ಮ ಪ್ರಯತ್ನವನ್ನು ಅವರು ಮಾಡ್ತಾರೆ. ಇನ್ನು ಕೆಲವರು ವಿದೇಶಗಳಿಗೆ ಹೋಗುವ ಪ್ರಯತ್ನ ಮಾಡ್ತಾರೆ. ಈ ವಾಕ್ಯ ಕೇಳುವ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಪ್ರಯತ್ನದಲ್ಲಿದ್ದೀರಿ. ಯಾವುದು ಆ ಪ್ರಯತ್ನ? ಆ ನಿಮ್ಮ ಪ್ರಯತ್ನದಲ್ಲಿ ದೇವರು ಇಲ್ಲದೇ ಇರುವುದಾದರೆ, ದೇವರ ಸಹಾಯ ಇಲ್ಲದೇ ಇರುವುದಾದರೆ ಆ ನಿಮ್ಮ ಪ್ರಯತ್ನ ಸಫಲ ಆಗುವುದೇ ಇಲ್ಲ. ಏನ್ ಜರುಗಿತು? ಬಾಬೆಲ್ ಗೋಪುರ ಕಟ್ಟಬೇಕು, ಆಕಾಶ ಮುಟ್ಟುವಂತಹ ದೊಡ್ಡ ಗೋಪುರ ಕಟ್ಟಬೇಕು ಎಂದು ಅವರು ಪ್ರಯತ್ನ ಮಾಡಿದಾಗ ದೇವರು ಏನು ಮಾಡುತ್ತಾರೆ ಗೊತ್ತಾ? ಅವರ ಪ್ರಯತ್ನವನ್ನು ತಾರುಮಾರಾಗಿ ಮಾಡಿಬಿಡುತ್ತಾರೆ. ಒಂದೇ ಸಾರಿ ಅವರ ಭಾಷೆಯನ್ನೆಲ್ಲ ಬದಲಾಯಿಸಿ ಬಿಡ್ತಾರೆ. ಒಬ್ಬರ ಭಾಷೆ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ. ಈಗ ಎಲ್ಲವೂ ಗಲಿಬಿಲಿ ಇದೆ, ಗಲಾಟೆ ಇದೆ. ಏನ್ ಮಾಡ್ತಿದ್ದಾರೆಂದು ಅವರಿಗೆ ಅರ್ಥ ಆಗ್ತಿಲ್ಲ. ಅದಕ್ಕೊಂದು ಹೆಸರಿಡ್ತಾರೆ. ಏನೆಂದು ಗೊತ್ತಾ? ಬಾಬೇಲ್. ಅದರ ಅರ್ಥ ಗಲಿಬಿಲಿಯಾಗಿದೆ. ಈ ದಿನ ಈ ವಾಕ್ಯ ಕೇಳುವಂತಹ ಅನೇಕರ ಜೀವಿತದಲ್ಲಿ ಗಲಿಬಿಲಿ ಇದೆ. ವ್ಯಾಪಾರ ಪ್ರಾರಂಭಿಸಿದ್ದೀರಿ, ಈಗ ಏನ್ ಮಾಡಬೇಕೆಂದು ಅರ್ಥವಾಗ್ತಿಲ್ಲ. ವಿದೇಶಕ್ಕೆ ಹೋಗಬೇಕೆಂಬ ಪ್ರಯತ್ನ ಪ್ರಾರಂಭಿಸಿದ್ದೀರಿ. ಯಾರ್ಯಾರಿಗೋ 75,000, 1,50,000 ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀರಿ. ಅವ್ರು ಹೇಳಿರ್ತಾರೆ ನಿಮಗೆ ಕುವೈಟಲ್ಲಿ, ದುಬೈಯಲ್ಲಿ ಜಾಬ್ ಕೊಡಿಸುತ್ತೇನೆಂದು, ಸೌದಿ ಅರೇಬಿಯಾದಲ್ಲಿ ನಿಮಗೆ ಜಾಬ್ ಕೊಡಿಸುತ್ತೇನೆಂದು ಹೇಳಿದ ಅವರ ಮಾತನ್ನು ನಂಬಿ ಅವರಿಗೆ ದುಡ್ಡು ಅಡ್ವಾನ್ಸ್ ಕೊಟ್ಟಿದ್ದೀರಿ. ಈಗ ಅವರೇನೋ ಸೆಲ್ಫೋನ್ ಸ್ವಿಚ್ ಆಫ್ ಮಾಡಿ ಕೂತ್ಕೊಂಡಿದ್ದಾರೆ. ನೀವೇನೋ ಅರ್ಥ ಆಗದೆ ತಲೆ ಕೂದಲು ಕಿತ್ಕೊಳ್ತಿದ್ದೀರಿ. ಗಲಿಬಿಲಿ. ಯಾರೋ ಒಬ್ರು ನಿಮ್ಮ ಮಗನಿಗೆ ಉದ್ಯೋಗ ಕೊಡಿಸುತ್ತೇನೆಂದು ಹೇಳಿದ್ದಕ್ಕೆ ಅವರ ಮಾತು ನಂಬಿ ₹1,00,000 ಕೊಟ್ರಿ. ಈ ದಿನ ನಿಮ್ಮ ಪರಿಸ್ಥಿತಿ ಹೇಗಿದೆ? ಗಲಿಬಿಲಿ. ಆ ಕಡೆ ಬೀಸಿ ಈ ಕಡೆ ಬೀಸಿ ಹಾಕ್ತೇನೆ ಅಂತ ಹೇಳಿ ನೀವು ಎಷ್ಟೋ ಬೀಸಿ ಚೀಟಿ ಹಾಕಿದ್ರಿ. ಈ ದಿನ ಅವನು ಮಾಯ ಆಗ್ಬಿಟ್ಟಿದ್ದಾನೆ. ನಿಮ್ಮ ಪರಿಸ್ಥಿತಿ ಗಲಿಬಿಲಿ. ಮಗಳ ಮದುವೆಗೋಸ್ಕರ ವರದಕ್ಷಿಣೆ ಎಂಬುದಾಗಿ ಅಡ್ವಾನ್ಸ್ ಆಗಿ ದುಡ್ಡು ಕೊಟ್ರಿ. ಆದರೆ ಆ ನಂತರ ನಿಮಗೆ ತಿಳಿದು ಬಂದದ್ದೇನೆಂದರೆ, ಆ ನಿಮ್ಮ ಮಗಳು ಮದುವೆ ಆಗ್ಲಿಕ್ಕಿರುವಂತಹ ಆ ನಿಮ್ಮ ಅಳಿಯ ಒಳ್ಳೆಯವನಲ್ಲ ಎಂಬುದಾಗಿ ನಿಮಗೆ ತಿಳಿದು ಬಂತು. ವರದಕ್ಷಿಣೆ ಅವರಿಗೆ ಕೊಟ್ರಿ, ಈಗ ಕೈ ಸುಟ್ಕೊಂಡ್ರಿ. ಗಲಿಬಿಲಿ. ಒಂದು ಸ್ಥಳ ಕೊಂಡುಕೊಳ್ಳುವುದಕ್ಕಾಗಿಯೋ ಹೊಲ ಕೊಂಡುಕೊಳ್ಳುವುದಕ್ಕಾಗಿಯೋ ಅಡ್ವಾನ್ಸ್ ಕೊಟ್ಟಿದ್ದೀರಿ. ನಂತರ ಗೊತ್ತಾಯ್ತು ಅದು ಈಗಾಗಲೇ ಡಬಲ್ ರಿಜಿಸ್ಟ್ರೇಷನ್ ಆಯ್ತೆಂದು. ಈಗ ಕೊಟ್ಟ ದುಡ್ಡು ಹಿಂತಿರುಗಿ ಬರ್ತಿಲ್ಲ. ದುಡ್ಡು ತಕೊಂಡವರೇನೋ ಕಾಣಿಸಿಕೊಳ್ತಾ ಇಲ್ಲ. ಗಲಿಬಿಲಿ. ಕೇಳ್ತಿದ್ದೇನೆ ಈ ದಿನ ನಮ್ಮಲ್ಲಿ ಎಷ್ಟು ಜನ ಗಲಿಬಿಲಿ ಹಾದು ಹೋಗ್ತಾ ಇಲ್ಲ. ಏನ್ ಮಾಡಬೇಕೆಂದು ಅರ್ಥವಾಗ್ತಿಲ್ಲ. ಏನು ತೋಚುತ್ತಾ ಇಲ್ಲ. ಯಾವ ಮಾರ್ಗ ತೋಚುತ್ತಾ ಇಲ್ಲ. ಅರ್ಧದಷ್ಟು ಬಾಬೆಲ್ ಗೋಪುರ ಕಟ್ತಾರೆ, ಅರ್ಧದಲ್ಲಿಯೇ ನಿಂತೋಗುತ್ತೆ. ಈ ದಿನ ನಮ್ಮಲ್ಲಿ ಬಹಳ ಜನರ ಜೀವಿತದಲ್ಲಿ ಬಹಳಷ್ಟು ಅರ್ಧದಲ್ಲಿಯೇ ನಿಂತೋಗಿದೆ. ಮನೆ ಕೆಲಸ ಅರ್ಧದಲ್ಲಿಯೇ ನಿಂತೋಗಿದೆ. ಬಿಲ್ಡಿಂಗ್ ಕೆಲಸ ಅರ್ಧದಲ್ಲಿಯೇ ನಿಂತೋಗಿದೆ. ಸಭೆ ನಿರ್ಮಾಣ ಅರ್ಧದಲ್ಲಿಯೇ ನಿಂತಿದೆ. ಮಗಳ ಮದುವೆ ಪ್ರಯತ್ನ ಅರ್ಧದಲ್ಲಿಯೇ ನಿಂತಿದೆ. ಆ ಹೊಲ ಕೊಂಡುಕೊಳ್ಳುವ ಪ್ರಯತ್ನ ಅರ್ಧದಲ್ಲಿಯೇ ನಿಂತಿದೆ. ಹೀಗೆ ಎಷ್ಟೋ ವಿಷಯಗಳು ನಿಮ್ಮ ಜೀವಿತದಲ್ಲಿ ಅರ್ಧದಲ್ಲಿಯೇ ನಿಂತೋಗಿ ಗಲಿಬಿಲಿ ಉಂಟಾಗಿದೆ. ಈಗ ಗತಿ ಕಾಣಲಾರದಂತಹ ಅಲ್ಲಕಲ್ಲೋಲ ಪರಿಸ್ಥಿತಿ ಯಾಕೆ ಬಂತೆಂದು ಹೇಳಂತೀರಾ? ನಿಮ್ಮ ಪ್ರಯತ್ನದಲ್ಲಿ
ದೇವರಿಗೆ ಸ್ಥಳ ಕೊಡಲಿಲ್ಲ, ಬುದ್ಧಿವಂತಿಕೆಗೆ ಸ್ಥಳ ಕೊಟ್ರಿ, ನಿಮ್ಮ ಸ್ವಂತ ಆಲೋಚನೆಗೆ ಸ್ಥಳ ಕೊಟ್ರಿ. ಈ ದಿನ ದಿಕ್ಕು ತೋಚದೆ ಒದ್ದಾಡುತ್ತಾ ಇದ್ದೀರಿ. ಪ್ರಯೋಜನಕ್ಕೆ ಬಾರದ ದೊಡ್ಡಸ್ತಿಕೆಗಾಗಿ ಪ್ರಯತ್ನ ಮಾಡಿದ್ರಿ. ಮಗಳಿಗೆ ಅಮೆರಿಕ ಸಂಬಂಧ ಸಿಕ್ತು ಎಂದು ಬಹಳಷ್ಟು ಹಿಗ್ಗಿದಿರಿ. ಅಮೆರಿಕ ದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕೆಂದು ಬಹಳಷ್ಟು ಹಿಗ್ಗಿದ್ದೀರಿ. ವಿದೇಶಕ್ಕೆ ಹೋಗ್ಬೇಕೆಂದು ಬಹಳ ಹಿಗ್ಗಿದ್ದೀರಿ. ಆದರೆ ನಿಮ್ಮ ಹಿಗ್ಗುವಿಕೆಯಲ್ಲಿ ದೇವರ ಚಿತ್ತ ಏನಾಗಿದೆ ಎಂದು ಗ್ರಹಿಸಿದೀರಾ? ಒಮ್ಮೆ ಆಲೋಚಿಸಿ. ಪ್ರಿಯ ಸಹೋದರ ಸಹೋದರಿಯರೇ, ಕೊನೆಗೆ ಅವರ ಪರಿಸ್ಥಿತಿ ಏನಾಯ್ತು ಗೊತ್ತಾ? ದಿಕ್ಕು ತೋಚದ ಪರಿಸ್ಥಿತಿ. ಒಂದಾನೊಂದು ದಿನದಲ್ಲಿ ಒಬ್ಬ ವ್ಯಕ್ತಿ ಒಂದು ಮನೆ ಬೇರೆ ಯಾರೂ ಕಟ್ಟಲಾರದ ರೀತಿಯಲ್ಲಿ ಕಟ್ಟಬೇಕೆಂದು ಯೋಚಿಸಿ ಅವನು ಪ್ರಯತ್ನ ಮಾಡಿದ. ಅಷ್ಟು ಮಾತ್ರವಲ್ಲ, ಆ ಮನೆ ಸುತ್ತಲೂ ಗೋಡೆಗೆ ವಿಶೇಷವಾಗಿ ತಯಾರು ಮಾಡಲಾಗಿರುವಂತಹ ಒಂದು ಹಲಿಗೆ, ಮರದಿಂದ ಮಾಡಿರುವ ಸ್ತಂಭಗಳನ್ನು ಸುಂದರವಾಗಿ ನಿಲ್ಲಿಸಿದ. 2 ಕೋಟಿ ದುಡ್ಡು ಖರ್ಚು ಮಾಡಿ ಬೆಲೆ ಬಾಳುವ ಮನೆ ಕಟ್ಟಿಸಿದ. ಅವನಿಗಿರುವ ಒಂದೇ ಒಂದು ಆಲೋಚನೆ ಏನೆಂದರೆ, ಈ ಪ್ರಾಂತ್ಯದಲ್ಲಿ ನಾನು ಕಟ್ಟಿದಂತಹ ಶ್ರೇಷ್ಠವಾದ ಮನೆ ಬೇರೆ ಯಾರೂ ಕಟ್ಟಿಲ್ಲ. ಎದಕ್ಕೋಸ್ಕರ ಮನೆ ಕಟ್ಟಿಸಿದ? ಹೆಸರಿಗೋಸ್ಕರ. ಈ ದಿನ ನಮ್ಮಲ್ಲಿಯೂ ಅನೇಕರು ಹೆಸರಿಗಾಗಿ ಪ್ರಯಾಸ ಪಡುವವರಿದ್ದಾರೆ. ಜಾಗ್ರತೆ, ಒಳ್ಳೆಯದಲ್ಲ. ಹೆಸರು ಪಡೆಯಲು ಪ್ರಯಾಸಪಟ್ಟು ಬೆಲೆ ಬಾಳುವ ಮನೆ ಕಟ್ಟಿಸಿದ. ಗೃಹ ಪ್ರವೇಶ ಮಾಡಬೇಕೆಂಬ ಸಮಯದಲ್ಲಿ ಎಲ್ಲಾ ಕೆಲಸಗಳು ಮುಗಿದೋದ ನಂತರ ಒಂದು ದಿನ ಆ ಮನೆ ಯಜಮಾನನು, ಮನೆ ಕಟ್ಟಿರುವ ಬಿಲ್ಡರ್ ಇಬ್ಬರು ಒಳಗೆ ಹೋಗಿ ನೋಡಿದ್ರೆ, ಮನೆಯೊಳಗಡೆ ಹೋದ ತಕ್ಷಣವೇ ಎಂಬ ಸೌಂಡ್ ಬರ್ತಿತ್ತು. ಅದು ಬೇರೆ ಹೊಸ ಮನೆ. ಭಯಂಕರವಾದ ಕೂಗುವ ಶಬ್ದ. ಕೊನೆಗೆ ಎಷ್ಟೇ ಪ್ರಯತ್ನ ಮಾಡಿದರೂ ಆ ಶಬ್ದ ನಿಲ್ಲಲಿಲ್ಲ. ಯಾರೋ ಹೇಳಿದ್ರಂತೆ ಇದು ಶನಿಯ ಕೂಗಾಗಿದೆ ಎಂದು. ಯಾವ ಕೂಗು? ಶನಿಯ ಕೂಗು. ಈ ಶನಿಯ ಕೂಗು ನಿಲ್ಲಬೇಕಾದರೆ 12 ವರ್ಷದ ಒಂದು ಹುಡುಗನನ್ನು ಮನೆಯಲ್ಲಿ ಬಲಿ ಕೊಟ್ಟ ಹೊರತು ಈ ಕೂಗು ನಿಲ್ಲಲ್ಲ ಎಂದು ಹೇಳಿದ್ರೆ, ಆ ಐಶ್ವರ್ಯವಂತನು ಹೆಸರಿಗೋಸ್ಕರ ಮನೆ ಕಟ್ಟಬೇಕೆಂದು ಪ್ರಯತ್ನಿಸಿ ಕೊನೆಗೆ ಮನೆಯೊಳಗಡೆ ಹೆಜ್ಜೆ ಕೂಡ ಇಡ್ಲಿಕ್ಕಾಗ್ಲಿಲ್ಲ. ಅಯ್ಯೋ, ಅಮಾಯಕ ಮಗುವನ್ನು ನಾನು ಹೇಗೆ ಬಲಿ ಕೊಡ್ಲಿಕ್ಕಾಗತ್ತೆ? ಆ ಕೆಲಸ ನಾನು ಮಾಡ್ಲಿಕ್ಕಾಗಲ್ಲ ಎಂದು ಹೇಳಿದ್ರೆ, ಅದೇ ಸಮಯದಲ್ಲಿ ಆ ಮನೆಯ ಪಕ್ಕದಲ್ಲಿಯೇ ಒಂದು ಕ್ರೈಸ್ತಿಯ ಕೂಟ ಜರುಗುತ್ತಾಯಿತು. ಪ್ರಾರ್ಥನೆಗಳ ಮೂಲಕ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗುತ್ತವೆ ಎಂಬ ವಾಸ್ತವ ತಿಳಿದಿರುವ ಒಬ್ಬ ವ್ಯಕ್ತಿ ಅವನಿಗೆ ಸ್ನೇಹಿತನಾಗಿದ್ದನು. ಹೋಗಿ ಹೇಳ್ತಾನಂತೆ, ಎಲ್ಲಾ ಪ್ರಯತ್ನ ಮಾಡಿದೀಯಲ್ಲವೇ? ಕೊನೆಗೆ ಒಂದು ಸಾರಿ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಯೇಸುವಿನ ಸೇವೆ ಮಾಡುವಂತಹ ಆ ಪಾಸ್ಟರ್ ಅವರನ್ನು ಕರೆಯಿಸು. ಒಂದು ಸಾರಿ ಅವರು ಪ್ರಾರ್ಥನೆ ಮಾಡಿದ ನಂತರ ಆ ಕೂಗು ನಿಲ್ಲುತ್ತದೆಯೇನೋ. ನೀನು ಪ್ರಶಾಂತವಾಗಿ ಹೆಂಡತಿ ಮಕ್ಕಳೊಂದಿಗೆ ಮನೆಯಲ್ಲಿರಬಹುದು. ಯಾಕೆ ಆ ಪ್ರಯತ್ನ ಮಾಡಬಾರದು ಎಂದು ಹೇಳಿದ್ರೆ, ಕೊನೆಗೆ ಆಯ್ತು ಸರಿ ಕರೆಸೋಣ ಎಂದು ಹೇಳಿ ಆ ಪಾಸ್ಟರ್ ಅವರನ್ನು ಕರೆಸುತ್ತಾನೆ. ಆ ಪಾಸ್ಟರ್ಗೆ ಎಲ್ಲಾ ವಿಷಯ ತಿಳಿಸ್ತಾನೆ. ಸರಿ, ಮನೆ ಕಟ್ಟಿದ್ದೇನೆ, ಆದ್ರೆ ಸುಖದಿಂದ ಸಂತೋಷದಿಂದ ಸೌಖ್ಯದಿಂದಿರುವುದಕ್ಕೋಸ್ಕರವಲ್ಲ. ಸಕಲ ಜನರು ನನ್ನ ಬಗ್ಗೆ ದೊಡ್ಡದಾಗಿ ಮಾತಾಡಿಕೊಳ್ಳಬೇಕೆಂದು ಯೋಚಿಸಿ ಬಡಾಯಿ ಕೊಚ್ಕೊಳ್ಳಲು ಹೋಗಿ ಈಗೋ ಈ ಮನೆ ಕಟ್ಟಿದೆ. ಈಗ ಮನೆಯಲ್ಲಿ ಹೆಜ್ಜೆ ಇಡ್ಲಿಕ್ಕಾಗ್ತಿಲ್ಲ. ಮನೆಯೊಳಗಡೆ ಹೋದ್ರೆ ಭಯಂಕರವಾದ ಶಬ್ದ ಬರ್ತಿದೆ ಎಂದು ಹೇಳಿದ ನಂತರ ಪಾಸ್ಟರ್ ಅವರು ಒಳಗಡೆ ಹೋಗ್ತಾರೆ. ಆ ಕೂಗು ಕೇಳಿಸ್ತಾ ಇತ್ತು. ನಂತರ ಹೊರಗೆ ಬಂದ್ರು. ಆ ಮನೆ ಸುತ್ತಲೂ ಹೆಜ್ಜೆ ಇಡುತ್ತಾ ಪ್ರಾರ್ಥನೆ ಮಾಡ್ತಿದ್ದಾರೆ. ತನ್ನೊಂದಿಗೆ ಕರೆತಂದಿರುವ ಅಸಿಸ್ಟೆಂಟ್ ಪಾಸ್ಟರ್ಗೇನೋ ಈ ಪಾಸ್ಟರ್ ಒಳಗಡೆ ಇರು ಅನ್ನುತ್ತಾರೆ. ಒಳಗಡೆ ಇದ್ದು, ನೋಡ್ತಾ ಇರು, ನಾನು ಹೊರಗಡೆ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿ ಮನೆ ಸುತ್ತಲೂ ಪ್ರಾರ್ಥಿಸುತ್ತಾ, ದೇವರೇ, ಈ ಶಬ್ದಕ್ಕೆ ಕಾರಣ ಏನಾಗಿದೆ ನನಗೆ ತಿಳಿಯಪಡಿಸು ದೇವರೇ. ನಿನ್ನನ್ನು ನಂಬಿ ನನ್ನನ್ನು ಕರೆಸಿದ್ದಾರೆ ಎಂದು ಪ್ರಾರ್ಥನೆ ಮಾಡುತ್ತಾ ಒಂದೊಂದು ಹೆಜ್ಜೆ ಇಡುತ್ತಾ ಹೋಗ್ತಾ ಇದ್ರು. ಸ್ವಲ್ಪ ನಿಂತು ಪ್ರಾರ್ಥನೆ ಮಾಡಿ ಮತ್ತೆ ನಿಂತು ಮುಂದೆ ಹೋದ್ರು. ತಕ್ಷಣವೇ ಒಳಗಿರುವ ಅಸಿಸ್ಟೆಂಟ್ ಹೇಳ್ತಾನೆ, ಪಾಸ್ಟ್ರೇ, ಶಬ್ದ ನಿಂತೋಯ್ತು ಅಂದ. ಶಬ್ದ ನಿಂತೋಯ್ತಾ? ಸರಿ ದೇವರೇ, ಶಬ್ದ ನಿಂತೋಗಿದೆ ಅಂತೆ, ನನ್ನ ಪ್ರಾರ್ಥನೆಗೆ ಉತ್ತರಿಸಿದೆ ಎಂದು ಹೇಳಿ ಮತ್ತೆ ಒಂದು ಹೆಜ್ಜೆ ಮುಂದೆ ಇಟ್ರೆ, ಪಾಸ್ಟ್ರೇ, ಮತ್ತೆ ಶಬ್ದ ಬರ್ತಿದೆ ಅಂದ. ಮತ್ತೆ ಶಬ್ದ ಬರ್ತಿದೆಯಾ? ಸರಿ. ಆ ಪಾಸ್ಟರ್ ಮನೆ ಯಜಮಾನನಿಗೆ ಹೇಳ್ತಾರೆ, ನಾಳೆ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮನೆಯಲ್ಲಿರುವಂತಹ ಆ ಕೂಗು ನಿಲ್ಲುತ್ತೆ ಅಂದ್ರು. ನಿಮ್ಮ ಬಂಧುಗಳನ್ನು ಕರೆಯಿರಿ, ಸ್ನೇಹಿತರನ್ನು ಕರೆಯಿರಿ, ಘನವಾದ ಗೃಹ ಪ್ರವೇಶ ಸಿದ್ಧ ಮಾಡಿಕೊಳ್ಳಿ, ನಾನು ಪ್ರಾರ್ಥನೆ ಮಾಡ್ತೇನೆ. 12 ಗಂಟೆಗೆಲ್ಲ ಶಬ್ದ ನಿಂತು ಹೋಗುತ್ತೆ ಅಂದ್ರು. ಮನೆ ಯಜಮಾನನಿಗೆ ಆಶ್ಚರ್ಯವಾಗುತ್ತೆ, ಅವನ ಸ್ನೇಹಿತನಿಗೂ ಆಶ್ಚರ್ಯವಾಗುತ್ತೆ. ನಾವು ಎಷ್ಟೋ ಪ್ರಯತ್ನ ಮಾಡಿದ್ದೇವೆ, ಶಬ್ದ ನಿಂತು ಹೋಗ್ಲಿಲ್ಲ. ಆದರೆ ನೀವು ಖಚಿತವಾಗಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ಶಬ್ದ ನಿಂತು ಹೋಗುತ್ತೆ
ನಿಮ್ಮ ಬಂಧು ಮಿತ್ರರನ್ನೆಲ್ಲ ಕರೆಯಿಸಿರಿ ಎಂದು ಹೇಳ್ತಾ ಇದ್ದೀರಿ. ನಿಜವಾಗ್ಲೂ ನಿಂತು ಹೋಗುತ್ತಾ? ಖಚಿತವಾಗಿಯೂ ನಾಳೆ ಮಧ್ಯಾಹ್ನ 12 ಗಂಟೆಗೆ ಈ ಶಬ್ದ ನಿಂತು ಹೋಗುತ್ತೆ, ಎಂದಿಗೂ ಬರೋದಿಲ್ಲ, ಧೈರ್ಯದಿಂದಿರಿ ಎಂದು ಹೇಳ್ತಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಆ ಶಬ್ದ ಹೇಗೆ ನಿಂತು ಹೋಗುವಂಥದ್ದಾಗಿದೆ. ನಿಮ್ಮಲ್ಲಿ ಎಷ್ಟು ಜನ ತಿಳ್ಕೊಳ್ಬೇಕೆಂದು ಬಯಸ್ತೀರಿ? ಕೇಳಿ ಸಹೋದರ ಸಹೋದರಿಯರೇ, ನಮ್ಮ ಪ್ರಾರಂಭದಲ್ಲಿ ದೇವರು ಇಲ್ಲದಿರುವುದಾದರೆ ನೀವೆಷ್ಟೇ ಒಳ್ಳೆ ಮನೆ ಕಟ್ಟಿದ್ರೂ ಕೂಡ ಆ ಮನೆಯಲ್ಲಿ ನೀವಿರ್ಲಿಕ್ಕಾಗಲ್ಲ. ನಮ್ಮ ಪರಿಚರ್ಯದಲ್ಲಿ ದೇವರಿಲ್ಲದೇ ಇರುವುದಾದರೆ ನೀವೆಷ್ಟೇ ಅದ್ಭುತವಾದ ಪ್ರಸಂಗ ಮಾಡಿದ್ರು ಆ ಪ್ರಸಂಗ ಯಾರನ್ನೂ ಬದಲಾಯಿಸಲ್ಲ. ನಿಮ್ಮ ಪ್ರಯಾಣದಲ್ಲಿ ದೇವರಿಲ್ಲದಿರುವುದಾದರೆ ನೀವು ಗಮ್ಯಕ್ಕೆ ಸೇರ್ಲಿಕ್ಕಾಗೋದಿಲ್ಲ. ಹಾಗೆಯೇ ನಿಮ್ಮ ಪ್ರಯತ್ನದಲ್ಲಿ ದೇವರಿಲ್ಲದಿರುವುದಾದರೆ ನೀವೇನು ಸಾಧಿಸ್ಲಿಕ್ಕಾಗೋದಿಲ್ಲ. ಆ ಮನೆ ಆ ಯಜಮಾನ ನಿರ್ಮಿಸುತ್ತಾನೆ, ಆದರೆ ಆ ಮನೆಯಲ್ಲಿರ್ಲಿಕ್ಕಾಗಲಿಲ್ಲ. ಕಾರಣ ಏನೆಂದರೆ ಶನಿ ಕೂಗು ಅಡ್ಡಗೋಡೆಯಾಗಿ ಬಂತು. ಮರುದಿವಸ ಬಂದೇ ಬಿಟ್ಟಿತು. ಬಂಧುಗಳೆಲ್ಲ ಬಂದೇ ಬಿಟ್ರು. ಮನೆಯೊಳಗಡೆ ಬರ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಪಾಸ್ಟರ್ ಅವ್ರು ಹೇಳಿದ್ರು ಶಬ್ದ ಎಲ್ಲ ನಿಂತು ಹೋಗುತ್ತೆ ಎಂದು. ನಿಜವಾಗ್ಲೂ ನಿಂತು ಹೋಗುತ್ತಾ ಎಂದು ಯೋಚಿಸಿ ಎಲ್ಲರೂ ಎದುರು ನೋಡ್ತಾ ಇದ್ರು. ಪಾಸ್ಟರ್ ಅವರು ಮನೆಯೊಳಗೆ ಬರ್ತಾರೆ, ಜೊತೆಗೆ ಎಲ್ಲಾ ಜನರು ಬರ್ತಾರೆ. ಶಬ್ದ ಮಾತ್ರ ಒಳಗಡೆ ಭಯಂಕರವಾಗಿತ್ತು. 11:55, 11:56, 11:57, 11:59 ಆಯ್ತು. 12 ಗಂಟೆಗೆಲ್ಲ ಆ ಶಬ್ದ ನಿಂತೋಯ್ತು. ಆ ಮನೆಯಲ್ಲಿರುವವರೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ಅವರ ಆನಂದಕ್ಕೆ ಮಿತಿ ಇರಲಿಲ್ಲ. ಆ ಪಾಸ್ಟರ್ ಅವರಿಗೆ ಮನೆ ಯಜಮಾನ ಕೇಳುತ್ತಾನೆ, ಅಯ್ಯ, ನಾನು ಎಲ್ಲಾ ಪ್ರಯತ್ನ ಮಾಡಿದೆ, ಈ ಶನಿ ಕೂಗು ನಿಲ್ಲಲಿಲ್ಲ. ಆದರೆ ನೀವು ಖಚಿತವಾಗಿ ಟೈಮ್ ಕೂಡ ಹೇಳಿ ಆ ಕೂಗು ನಿಲ್ಲಿಸಿದ್ರಿ, ಹೇಗೆ ಸಾಧ್ಯವಾಯಿತು ಅಂದಾಗ ಆ ಪಾಸ್ಟರ್ ಅವರು ಕೇಳಿದ್ರು, ಅಷ್ಟಕ್ಕೂ ನೀವು ಮನೆ ಯಾಕೆ ಕಟ್ಟಿದ್ದೀರಿ? ಬುದ್ಧಿ ಕೆಟ್ಟವನಾಗಿ ಸುಖವಾಗಿ ಸೌಖ್ಯದಿಂದ ಸಂತೋಷದಿಂದಿರುವುದಕ್ಕಾಗಿ ಮನೆ ಬೇಕೇ ಹೊರತು ಬಡಾಯಿಗೋಸ್ಕರ ಕಟ್ಟದೆ ಅಂದ. ಆ ಬಡಾಯಿಯೇ ನಿಮಗೆ ಸಮಸ್ಯೆ ತಂದಿದೆ. ದೇವರು ನಿಮಗೆ ಬುದ್ಧಿ ಹೇಳುವುದಕ್ಕಾಗಿಯೇ ಈಗೋ ಈ ಕೂಗನ್ನು ಕಳಿಸಿದ್ದಾರೆ. ಬೈಬಲ್ನಲ್ಲಿ ಒಂದು ಮಾತಿದೆ, ಏನದು? ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಅದನ್ನು ಕಟ್ಟುವವನು ಪಡುವ ಪ್ರಯಾಸ ವ್ಯರ್ಥ ಎಂದು ಬೈಬಲ್ನಲ್ಲಿದೆ. ಯೆಹೋವನು ಕಟ್ಟದಿದ್ದರೆ ಹೀಗೆಯೇ ಹಾಳಾಗುತ್ತೆ. ಸಹೋದರರೇ, ಸಹೋದರಿಯರೇ, ನಿಮ್ಮ ಕುಟುಂಬ ಆಗಿರಬಹುದು, ನಿಮ್ಮ ಮನೆಯಾಗಿರಬಹುದು, ನಿಮ್ಮ ವ್ಯಾಪಾರ ಆಗಿರಬಹುದು, ನಿಮ್ಮ ಎಲ್ಲಾ ಪ್ರಯತ್ನಗಳು ದೇವರೊಂದಿಗೆ ಇಲ್ಲದೇ ಇರುವುದಾದರೆ ಆ ಪ್ರಯತ್ನಗಳು ಸಫಲಗೊಳ್ಳೋದಿಲ್ಲ. ನಿಜವಾಗ್ಲೂ ಜರುಗಿದೇನು ಗೊತ್ತಾ? ಬಡಾಯಿ ಕೊಚ್ಚಿಕೊಳ್ಳುವುದಕ್ಕೋಸ್ಕರ ಮನೆ ಕಟ್ಟಬೇಕೆಂದು ಯೋಚಿಸಿ ದೊಡ್ಡ ದೊಡ್ಡ ಮರದ ಸ್ತಂಭಗಳನ್ನು ತಂದು ರೌಂಡ್ ಆಗಿ ಸ್ತಂಭ ನಿಲ್ಲಿಸಿದನಲ್ಲವೇ, ಆ ಒಂದು ಸ್ತಂಭದ ಒಂದು ಕಡೆಯಲ್ಲಿ ರಂಧ್ರವಿತ್ತು. ಆ ರಂಧ್ರ ಇದ್ದದ್ದಕ್ಕೆ ಹೊರಗಡೆಯಿಂದ ಗಾಳಿ ಒಳಗೆ ಬರ್ತಿತ್ತು. ಆ ರಂಧ್ರದಿಂದ ಒಳಗೆ ಬರುವ ಗಾಳಿ ಒಂದು ವಿಸಿಲ್ ಹಾಗೆ ಒಂಥರ ಶ್ ಅಂತ ಬರ್ತಿತ್ತು. ಆದರೆ ಪಾಸ್ಟರ್ ಅವರು ಪ್ರಾರ್ಥನೆ ಮಾಡುತ್ತಾ, ದೇವರೇ, ಈ ಶಬ್ದಕ್ಕೆ ಕಾರಣ ಏನಾಗಿದೆ ಎಂದು ಪ್ರಾರ್ಥಿಸುತ್ತಾ ನಡ್ಕೊಂಡು ಹೋಗುವಾಗ ಒಂದು ಸ್ಥಳದಲ್ಲಿ ನಿಂತ್ರೆ ಆ ಶಬ್ದ ನಿಂತಿತ್ತು. ಅಂದರೆ ಅವರು ಅಲ್ಲಿರುವ ರಂಧ್ರಕ್ಕೆ ಅಡ್ಡ ತಡೆದದ್ದಕ್ಕಾಗಿ ಗಾಳಿ ನಿಂತಿತ್ತು. ಒಳಗಡೆ ಇರುವ ಅಸಿಸ್ಟೆಂಟ್, ಪಾಸ್ಟರ್ ಅವರೇ, ಶಬ್ದ ನಿಂತಿತ್ತು ಅಂದಿದ. ಒಂದ್ ಹೆಜ್ಜೆ ಮುಂದೆ ಹಾಕಿದ್ದಕ್ಕೆ, ಪಾಸ್ಟ್ರೇ, ಮತ್ತೆ ಶಬ್ದ ಬರ್ತಿದೆ ಅಂದ. ಆಗ ಅವರು ಪಕ್ಕಕ್ಕೆ ತಿರುಗಿ ನೋಡಿದ್ರೆ ಅಲ್ಲಿ ಒಂದು ರಂಧ್ರ ಕಾಣಿಸಿತು. ನೋಡಿ, ಪ್ರಾರ್ಥನೆ ಮಾಡಿದಾಗಲೇ ಕರ್ತನು ಪ್ರತಿಯೊಂದು ಸಮಸ್ಯೆಗೆ ಪರಿಷ್ಕಾರವನ್ನು ತೋರಿಸುತ್ತಾನೆ. ಆ ದಿನ ಆ ಪಾಸ್ಟರ್ ಅವರು ಮಾಡಿರುವ ಪ್ರಾರ್ಥನೆಯ ನಿಮಿತ್ತ ದೇವರು ಒಂದು ಪರಿಷ್ಕಾರ ತೋರಿಸಿಕೊಟ್ರು. ಸಹೋದರ ಸಹೋದರಿಯರೇ, ಕೇಳಿ, ನಿಮ್ಮ ಜೀವಿತದಲ್ಲಿ ದೇವರಿಲ್ಲದೆ ನೀವು ಯಾವುದೇ ಕಾರ್ಯ ಮಾಡಿದರೂ ಕೂಡ ಒಂದೇ ಒಂದು ರಂಧ್ರ ಸಾಕು. ನೀವು ಮಾಡಿದ ಪ್ರಯತ್ನಗಳೆಲ್ಲ ಅರ್ಧದಲ್ಲೇ ನಿಂತು ಹೋಗುವುದಕ್ಕಾಗಿ. ಹಾಗೆ ಜರುಗದೆ ನೀವು ಮಾಡುವ ಪ್ರಯತ್ನಗಳೆಲ್ಲ ಸಫಲವಾಗಬೇಕೆಂದು ಬಯಸುವುದಾದರೆ ನಿಮ್ಮ ಸಂಗಡ ದೇವರು ಇರಬೇಕು. ಹುಟ್ಟುವಳಿಯಲ್ಲಿ ದೇವರು ಇರುವುದಾದರೆ ಸಮುವೇಲನಂತಹ ಪ್ರವಾದಿಗಳು ಹುಟ್ಟಿ ಬರ್ತಾರೆ. ಬಾಲ್ಯದಲ್ಲಿ ದೇವರಿರುವುದಾದರೆ ಯೋಸೇಫನಂತಹ, ದಾವೀದನಂತಹ, ದಾನಿಯೇಲನಂತಹ ನಾಯಕರು ಹುಟ್ಟಿ ಬರ್ತಾರೆ. ಪ್ರತಿ ಕೆಲಸದಲ್ಲಿ ದೇವರು ನಿಮ್ಮ ಸಂಗಡ ಇರುವುದಾದರೆ, ಯೋಸೇಫನು ಮಾಡಿದ ಪ್ರತಿ ಕೆಲಸ ಹೇಗೆ ಅಭಿವೃದ್ಧಿಯಾಗಿ ಪ್ರಧಾನಮಂತ್ರಿ ಆದನೋ, ನೀವು ಕೂಡ ಉನ್ನತ ಸ್ಥಾನಕ್ಕೆ ಬರ್ತೀರಿ. ವಿವಾಹದಲ್ಲಿ ದೇವರಿರುವುದಾದರೆ ಆ ವಿವಾಹದಲ್ಲಿ ಯಾವುದೇ ಸಮಸ್ಯೆ ಬಂದರೂ ದೇವರು ಆ ಸಮಸ್ಯೆಗೆ ಪರಿಷ್ಕಾರ ಕೊಡ್ತಾರೆ. ಪ್ರತಿ ದಿನ ನೀವು ದೇವರೊಂದಿಗೆ ಪ್ರಾರಂಭಿಸುವುದಾದರೆ ನಿಮ್ಮ ಕುಟುಂಬದ ಸುತ್ತಲೂ ದೇವರು ಬೇಲಿ ಹಾಕುತ್ತಾರೆ. ನಿಮಗಿರುವ ಸಮಸ್ತದರ ಸುತ್ತಲೂ ದೇವರು ಕಾವಲಿಡುತ್ತಾರೆ. ಪರಿಚರ್ಯದಲ್ಲಿ
ದೇವರು ನಿಮ್ಮ ಸಂಗಡ ಇರುವುದಾದರೆ ಆ ಸೇವೆ ಅಭಿವೃದ್ಧಿಯಾಗುತ್ತೆ. ಒಂಗೋಲ್ನಲ್ಲಿರುವ ಕಲ್ವರಿ ಟೆಂಪಲ್ 90 ದಿನಗಳಲ್ಲಿ ನಿರ್ಮಿಸಲ್ಪಟ್ಟಿತು. ಅದು ಮನುಷ್ಯರಿಂದ ಸಾಧ್ಯವಲ್ಲ. 90 ದಿನಗಳಲ್ಲಿ ಆ ಆಲಯ ನಿರ್ಮಾಣ ಮುಗಿದ ನಂತರ ಒಬ್ಬ ಸ್ನೇಹಿತ ಈ ಪ್ರಶ್ನೆ ನನಗೆ ಕೇಳ್ದ, ಬ್ರದರ್ ಸತೀಶ್ ಅವರೇ, ಅಷ್ಟಕ್ಕೂ ಇದು ಹೇಗೆ ಸಾಧ್ಯವಾಯಿತು ಎಂದು ಕೇಳಿದಾಗ ನಾನು ಕೊಟ್ಟ ಉತ್ತರ ಏನಿತ್ತು ಗೊತ್ತಾ? ದೇವರು ಜೊತೆ ಇರುವುದಾದರೆ ಸಮಸ್ತವೂ ಸಾಧ್ಯ. ಪರಿಚರ್ಯದಲ್ಲಾಗಿರಬಹುದು, ಪ್ರಯಾಣದಲ್ಲಾಗಿರಬಹುದು, ಪ್ರಯತ್ನದಲ್ಲಾಗಿರಬಹುದು. ದೇವರು ನಿಮ್ಮ ಸಂಗಡ ಇರುವುದಾದರೆ ಸಮಸ್ತವೂ ಸಾಧ್ಯ. ಈ ದಿನ ನಿಮಗಿರುವ ಪ್ರಧಾನ ಸಮಸ್ಯೆ ಏನೆಂದು ಹೇಳಂತೀರಾ? ಅದು ನಿಮ್ಮ ಸಮಸ್ಯೆ ಅಲ್ಲ. ದೇವರು ನಿಮ್ಮ ಸಂಗಡ ಇಲ್ಲದೇ ಇರುವಂಥದ್ದು ಸಮಸ್ಯೆಯಾಗಿದೆ. ದೇವರು ನಿಮ್ಮ ಸಂಗಡ ಇಲ್ಲದೇ ಇರುವುದಕ್ಕಾಗಿ ಕಾರಣ ಗೊತ್ತಾ? ನೀವು ಬಿಟ್ಟು ಬಿಡಬೇಕಾದಂತಹ ಪಾಪ ಇನ್ನೂ ನಿಮ್ಮಲ್ಲಿ ಉಳ್ಕೊಂಡಿರುವುದರಿಂದಲೇ ದೇವರೇ ನಿಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದಾರೆ. ಈ ದಿನ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತೀರಾ? ದೇವರೇ, ನೀನು ಇಲ್ಲದ ಪ್ರಾರಂಭ, ನೀನು ಇಲ್ಲದ ಪರಿಚರ್ಯ, ನೀನು ಇಲ್ಲದ ಪ್ರಯತ್ನ, ನೀನು ಇಲ್ಲದ ಪ್ರಯಾಣ ಪ್ರಮಾದಕರವಾದದ್ದು ಎಂದು ಗುರುತಿಸುತ್ತೇವೆ. ಈ ದಿನ ಪ್ರಾರ್ಥನೆ ಮಾಡುತ್ತೇವೆ, ನೀನು ನಮಗೆ ಬೇಕು ಎನ್ನುವಂಥವ್ರು ಯಾರಾದರೂ ಇರುವುದಾದರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಪರಿಶುದ್ಧನಾದ ತಂದೆಯೇ, ಈ ದೀನ ಸೇವಕನ ಮೂಲಕ ನೇರವಾಗಿ ನಿಮ್ಮ ಮಕ್ಕಳೊಂದಿಗೆ ಮಾತಾಡಿದ್ದೀರಿ. ಪ್ರತಿಯೊಬ್ಬರೂ ತಮ್ಮ ದಿನವನ್ನು ನಿಮ್ಮೊಂದಿಗೆ ಪ್ರಾರಂಭಿಸಬೇಕು. ಪ್ರತಿ ದಿನ ನಿಮ್ಮೊಂದಿಗೆ ಪ್ರಾರಂಭವಾಗಬೇಕು. ಪ್ರತಿ ಪ್ರಯಾಸ ನಿಮ್ಮೊಂದಿಗೆ ಪ್ರಾರಂಭವಾಗಬೇಕು. ಪ್ರತಿಯೊಂದು ಪ್ರಯತ್ನವೂ ನಿಮ್ಮೊಂದಿಗೆ ಪ್ರಾರಂಭವಾಗಬೇಕು. ಪ್ರತಿ ಪ್ರಯಾಣವೂ ನಿಮ್ಮೊಂದಿಗೆ ಪ್ರಾರಂಭವಾಗಬೇಕು. ಪ್ರತಿ ಪರಿಚರ್ಯ ನಿಮ್ಮೊಂದಿಗೆ ಪ್ರಾರಂಭವಾಗಬೇಕು. ಅಮೂಲ್ಯವಾದ ಸಂದೇಶದಿಂದ ನಮ್ಮೊಂದಿಗೆ ಮಾತನಾಡಿದ್ದೀರಿ. ಹಾಗೆಯೇ ನೀವು ಅನುಗ್ರಹಿಸುವಂತಹ ಜಯವನ್ನು ನಾವು ಎಲ್ಲಾ ವಿಷಯಗಳಲ್ಲಿ ಅನುಭವಿಸಿ, ದೇವರೇ, ನಾವು ಬಹಳ ಉತ್ತಮವಾದ ಜೀವಿತ ಜೀವಿಸಬೇಕು. ಇತರರಿಗೆ ದೇವರೇ ಮಾದರಿಕರವಾಗಿ ಬದುಕಬೇಕು. ಅಂತಹ ಕೃಪೆ ನಮಗೆ ದಯಪಾಲಿಸಿರಿ. ಅನೇಕರು ಎಷ್ಟೋ ಶ್ರದ್ಧೆಯಿಂದ ವಾಕ್ಯ ಕೇಳಿದ್ದಾರೆ. ಬಿತ್ತಲ್ಪಟ್ಟ ವಾಕ್ಯ ಫಲಿಸುವಂತೆ ಮಾಡಿರಿ. ಎಲ್ಲಾ ಸೇವಕರಿಗೆ ಅತ್ಯಧಿಕವಾಗಿ ಆಶೀರ್ವದಿಸಿರೆಂದು, ಅವರ ಸಭೆಗಳನ್ನು ಅಭಿವೃದ್ಧಿಪಡಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.